ಲವ್ ಸ್ಟೋರಿ ಅಂತ ಎಲ್ಲರಿಗೂ ಒಂದು ವರ್ಷನ್ ಇರುತ್ತೆ. ಸೊ ನನ್ನ ವರ್ಷನ್ ಅಂದರೆ ಅದು ಬಿರಿಯಾನಿ ಜೊತೆ. ಬಿಕಾಸ್ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ ಬಿರಿಯಾನಿ ಮೇಲೆ ಫುಲ್ ಲವ್ ಆಗಿಬಿಟ್ಟಿತ್ತು ಗೈಸ್. ಸೊ ಎವ್ರಿ ಟೈಮ್ ಅದರ ಸ್ಮೆಲ್ ಬಂದಾಗ ಲಿಟ್ರಲಿ ನನ್ನ ಹಾರ್ಟ್ ಬ್ಲಶ್ ಆಗುತ್ತೆ ಗೈಸ್. ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಂತೂ ನಾನು ಮಾಡೋ ಬಿರಿಯಾನಿ ಎಲ್ಲರಿಗೂ ತುಂಬ ಇಷ್ಟ. 2-3 ಸತಿ ಹಾಕೊಂಡು ತಿಂತಾರೆ ಗೈಸ್. ಸೊ ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ಫಸ್ಟು ಒಂದು ಜಾರಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ, ಆದಮೇಲೆ ಸ್ವಲ್ಪ ಚಿಲ್ಲಿ, ಒಂದು 4-5 ಚಿಲ್ಲೀಸ್ ಹಾಕ್ಕೊಂಡು ಚೆನ್ನಾಗಿ ನೀಟಿಗೆ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕಿ, ಅದಾದಮೇಲೆ ಸ್ಪೈಸಸ್ ತೊಗೊಳ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಅದು ಸ್ವಲ್ಪ ಚಿಟಪಟ ಆದಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕಬೇಕು. ಅದಾದಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸ್ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದಾದಮೇಲೆ ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ಬೇಯೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೈ ಆದಮೇಲೆ ಅದು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲನ ಹಾಕೋಬೇಕು. ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಜಾಸ್ತಿ ಮಾಡ್ತೀರಾ ಅಂದರೆ 1 ಪ್ಯಾಕೆಟ್ ಫುಲ್ ಹಾಕೋಬೋದು. ನಾನಿಲ್ಲಿ ಹಾಫ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಮ್ಮ ಮನೇಲಿ 5 ಜನಕ್ಕೆ ಮಾಡಿದ್ದು. ಸೊ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೋಬೇಕು. ನಾನಿಲ್ಲಿ ಖಾರದ ಪುಡಿ ಹಾಕಿಲ್ಲ ಬಿಕಾಸ್ ಆಲ್ರೆಡಿ ನಾವು ಫಸ್ಟೇ ರುಬ್ಬೇಕಾದ್ರೆ ಚಿಲ್ಲಿ ಹಾಕಿದ್ವಿ. ಸೊ ಅದಕ್ಕೋಸ್ಕರ. ಅದಾದಮೇಲೆ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ಅದೆಲ್ಲ ಕುದಿಬೇಕಾದ್ರೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಕ್ಕಿ ಬೆಂದಿರಲ್ಲ ಮೇಲೆ. ಸೊ ನಮ್ಮ ಬಿರಿಯಾನಿ ಇಲ್ಲಿಗೆ ರೆಡಿಯಾಗಿದೆ.